ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಶುಕ್ರವಾರದ ವ್ಲಾಗ್. ಹಿಂದಿನ ವ್ಲಾಗು ಏಕಾದಶಿ ವ್ಲಾಗ್ನ ಹಾಕಿದ್ದೆ ಗುರುವಾರದ್ದು. ಇದು ಶುಕ್ರವಾರದ್ದು ದ್ವಾದಶಿ ದಿನದ ವ್ಲಾಗ್. ಬಟ್ ಆದರೆ ವ್ಲಾಗ್ನ ಮಾಡಿ ತುಂಬ ದಿನ ಆಗಿದೆ, ತುಂಬ ಲೇಟಾಗಿ ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ನಾನು ವ್ಲಾಗು ಕಂಟಿನ್ಯೂಟಿ ಇರಲಿ ಅಂದರೆ ಏಕಾದಶಿ ದಿನ ಪೂಜೆ ಮಾಡಿದ್ದಾದಮೇಲೆ ದ್ವಾದಶಿನಲ್ಲಿ ಹೇಗೆ ಉಪವಾಸನ ಬಿಡ್ತೀನಿ ಏನು ಅಂತ ಇರಲಿ ವ್ಲಾಗ್ ಅಂತ ಹೇಳಿಬಿಟ್ಟು ನಾನು ವ್ಲಾಗ್ನ ಶೂಟ್ ಮಾಡಿಕೊಂಡೆ. ಬಟ್ ಆದರೆ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ. ಬಟ್ ಆದರೆ ಅದು ಕಂಟಿನ್ಯೂಟಿ ಇರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂಥೇಳಿ ಅದನ್ನು ನೆಕ್ಸ್ಟಿಗೆ ಆ ವ್ಲಾಗ್ ಆದಮೇಲೆ ಈ ವ್ಲಾಗ್ ಅಪ್ಲೋಡ್ ಮಾಡೋಣ ಅಂತ ಈ ವ್ಲಾಗ್ನ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ಗುರುವಾರ ಏಕಾದಶಿ ಆಗಿದ್ದು, ಇದು ಶುಕ್ರವಾರ ದ್ವಾದಶಿಯ ದಿನ. ಯೂಶ್ವಲಿ ನಾನು ಯಾವಾಗಲೂ ಹೇಳಿದಾಗೆ ಶುಕ್ರವಾರದ ದಿನ ನಾನು ರಂಗೋಲಿನ ಹಾಕ್ತೀನಿ ಅಂತ ಹೇಳ್ತೀನಿ ಅಲ್ವಾ. ಹಾಗಾಗಿ ಅಂದರೆ ಬಾರ್ಡರ್ನ ಗುರುವಾರ ಹಾಕಿರ್ತೀನಿ, ಶುಕ್ರವಾರ ರಂಗೋಲಿ ಹಾಕ್ತೀನಿ. ಲಕ್ಷ್ಮೀದು ಕಮಲ ಹೂವು ಲಕ್ಷ್ಮಿಗೆ ಇಷ್ಟ ಆಗೋವಂಥ ರಂಗೋಲಿನ ಹಾಕ್ತೀನಿ ಶುಕ್ರವಾರ ದಿನ. ಸೊ ಹಾಗಾಗಿ ಇವತ್ತು ರಂಗೋಲಿ ಹಾಕ್ತಾಯಿದ್ದೀನಿ. 5ರಿಂದ 3 ಚುಕ್ಕಿದು ಕಮಲ ಹೂವಿನ ಡಿಸೈನ್ದು. ನನಗನ್ಸಿದೆ ಏನು ಗೊತ್ತಾ, ಏಕಾದಶಿ ದಿನ ಉಪವಾಸ ಇರ್ತೀವಿ, ಇನ್ನು ನೆಕ್ಸ್ಟಿಗೆ ಸ್ವಲ್ಪ ಬೇಗ ಇದ್ದರೆ ಆದಷ್ಟು ಸುಸ್ತು ಜಾಸ್ತಿ ಆಗುತ್ತೆ, ಸ್ವಲ್ಪ ಬೇಗ ಸುಸ್ತಾಗುತ್ತೆ. ಸೊ ಹಾಗಾಗಿ ಈ ಹಿಂದಿನ ದಿನ ಏಕಾದಶಿ ಯಾವಾಗ ಬರುತ್ತೆ ಅವಾಗೇ ರಂಗೋಲಿ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ದೊಡ್ಡ ರಂಗೋಲಿನೇ ನೋಡೋಣ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ರಾಯರು ಏನು ಶಕ್ತಿ ಕೊಡ್ತಾರೆ ಆ ರೀತಿ ಮಾಡೋವಂಥದ್ದು. ನಾನು ಯೂಶ್ವಲಿ 5 ಗಂಟೆಗೆಲ್ಲ ಎದ್ದು ರಂಗೋಲಿ ಹಾಕ್ತೀನಿ. ಬಟ್ ಸ್ಕೂಲ್ ಇದ್ದಾಗ ಈ ಟೈಮಲ್ಲಿ ಸ್ಕೂಲ್ ಇರೋದಿಲ್ಲ ಅಲ್ವಾ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಆದಷ್ಟು ಲೇಟಾಗಿ ಹೇಳ್ತೀನಿ. ಬೆಳಗ್ಗೆ ಟೈಮ್ ಬಂದು 6 ಗಂಟೆ ಆಗಿತ್ತು. ಇವಾಗ ರಂಗೋಲಿನ ಹಾಕ್ತಾ ಕೂತಿದ್ದೀನಿ. ಇವಾಗಂತೂ ಬೆಳಗ್ಗೆ 6 ಗಂಟೆಗೆ ಪೂರ್ತಿಯಾಗಿ ಬೆಳಕಾಗ್ಬಿಟ್ಟಿರುತ್ತೆ. ಚಳಿಗಾಲದಲ್ಲಾದರೆ 6 ಗಂಟೆ ಆದರೂ ಕತ್ಲೇನೆ ತುಂಬಿರುತ್ತೆ. ಬಟ್ ಇವಾಗ 6 ಗಂಟೆಗೆ ಬೆಳಗ್ಗೆ 7:30 8 ಗಂಟೆ ಆದಾಗೆ ಕಾಣಿಸ್ತಾ ಇರುತ್ತೆ. ಇನ್ನು ರಂಗೋಲಿನ ರಂಗೋಲಿ ಹಾಕಿದ್ಮೇಲೆ ಯಾಕೋ ಯೂಶ್ವಲಿ ನನ್ನ ಹಬ್ಬಗಳನ್ನು ಮಾತ್ರ ಬೇರೆ ಕಲರ್ಗಳನ್ನ ಫಿಲ್ ಮಾಡೋದು. ನಾನು ತುಂಬ ವ್ಲಾಗ್ಸಲ್ಲಿ ಹೇಳಿದ್ದೀನಿ ಕಲರ್ ಯಾವುದಕ್ಕೂ ನಾರ್ಮಲ್ ಡೇಸ್ಗಳಲ್ಲಿ ಫಿಲ್ ಮಾಡೋದಿಲ್ಲ ಅಂತ. ಬಟ್ ಇವತ್ತು ಈ ರಂಗೋಲಿಗೆ ಯಾಕೋ ಕಲರ್ ಫಿಲ್ ಮಾಡಬೇಕು, ಚೆಂದ ಕಾಣಿಸ್ತಿದೆ ರಂಗೋಲಿ ಅನಿಸ್ತು. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕಲರ್ ಫಿಲ್ ಮಾಡೋಣ ಅಂತ ತುಂಬ ಜಾಸ್ತಿ ಕಲರ್ ಏನು ಯೂಸ್ ಮಾಡಲಿಲ್ಲ. ಸಣ್ಣ ಪುಟ್ಟ ಕಲರ್ಗಳನ್ನ ಅಂದರೆ ಪರ್ಪಲ್ನ ಇದಕ್ಕೆ ಹಾಕೋಣ ಕಮಲ ಹೂವಿನ ಡಿಸೈನ್ಗೆ ಅಂತ ಹೇಳ್ಬಿಟ್ಟು ಹಾಕ್ತೆ. ಇನ್ನು ಯೆಲ್ಲೋ ಶೇಡ್ನೇ ಎಲ್ಲೋ ಖಾಲಿಯಾಗಿ ಬಂದಿದೆ. ಬಟ್ ಆದರೂ ಕೂಡ ಎಲ್ಲೋ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಅನಿಸ್ತು. ಹಾಗಾಗಿ ಈ ರೀತಿಯಾಗಿ ಕಲರ್ನ ಫಿಲ್ ಮಾಡ್ತಾಯಿದ್ದೆ. ನನಗೆ ರಂಗೋಲಿ ಹಾಕೋದು ಅಂದರೆ ತೀರಾ ಇಷ್ಟ. ಟೈಮ್ ಇದ್ಬಿಟ್ರೆ ಮಾತ್ರ ಅದರಲ್ಲೇ ಕೂತಿರ್ತೀನಿ ಬೇಕಾದರೆ. ಬಟ್ ಬೇರೆ ಕೆಲಸಗಳು ಇರೋದ್ರಿಂದ ಆದಷ್ಟು ಸಿಂಪಲಾಗಿ ಹಾಕೋಣ ಅಂತಲೇ ಕೂತ್ಕೊತೀನಿ. ಲಾಸ್ಟ್ ಫೈನಲಲ್ಲಿ ಒಂದಷ್ಟು ಮನಸ್ಸಿಗೆ ಹೇಗೆ ಇಷ್ಟ ಆಗುತ್ತೆ ಆ ರೀತಿ ರಂಗೋಲಿ ಹಾಕೋಣ ಅಂಥೇಳಿ ಹಾಕಿ ಮುಗಿಸ್ತೀನಿ. ಇನ್ನೂ ಒಂದಷ್ಟು ಕಲರ್ಗಳನ್ನ ಬೇರೆ ಬೇರೆ ಫಿಲ್ ಮಾಡ್ಬೋದಿತ್ತು, ಬಟ್ ಸಾಕು ಇಷ್ಟೇ ಅಂತ ಹೇಳಿಬಿಟ್ಟು ಈ ರೀತಿ ಹಾಕ್ತೆ. ಇನ್ನೊಂದೇನು ಗೊತ್ತಾ, ವೈಟ್ ಶೇಡ್ ನಾರ್ಮಲಾಗಿ ಶೇಡ್ನ ಫಿಲ್ ಮಾಡ್ತೀನಿ ವೈಟ್ ಕಲರಲ್ಲೇ. ಬಟ್ ಆದರೆ ಬೇರೆ ಕಲರ್ ಫಿಲ್ ಮಾಡಿದಾಗ ವೈಟ್ ಕಲರ್ ಮೇಲೆ ಕಲರ್ ಫಿಲ್ ಆಗಿಬಿಟ್ಟಿರುತ್ತೆ. ಅದನ್ನು ಮತ್ತೆ ರೀಡ್ರಾ ಮಾಡಬೇಕಾಗುತ್ತೆ, ಅಂದರೆ ಅದ್ರ ಮೇಲೆ ಮತ್ತೆ ಎಳೆ ಹಾಕಬೇಕಾಗುತ್ತೆ. ಸೊ ಅದರಿಂದ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಕಲರ್ನ ಆದಷ್ಟು ಕಮ್ಮಿ ಮಾಡ್ತೀನಿ. ಇನ್ನು ರಂಗೋಲಿ ಹೇಗೆ ಕಾಣಿಸ್ತಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೆಲ್ಲದೂ ರಂಗೋಲಿ ಹಾಕಿ ಮುಗಿಸ್ಬಂದು ಕಿಚನ್ನ ಒಂದು ಟೈಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನು ನಿಮಗೆ ನಾನು ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ದೆ ವಾಂಗಿಬಾತ್ ಪೌಡರ್ನ ಮನೆಯಲ್ಲಿ ಮಾಡ್ಕೊಳ್ಳೋದು ಹೇಗೆ ಅಂತ. ಇನ್ನು ಆ ವಾಂಗಿಬಾತ್ ಗ್ರೇವಿನ ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಅಂದರೆ ತುಂಬ ದೂರ ಇರೋದು ಬೇಡ, ಅಲ್ಲಲ್ಲೇ ಇದ್ದರೆ ನಿಮಗೂ ಕೂಡ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಕಿಚನ್ನೆಲ್ಲ ಒಂದು ಟೈಮ್ ಕ್ಲೀನ್ ಮಾಡಿಕೊಂಡು ಅದು ಗೊಜ್ಜು ಮಾಡೋದಕ್ಕೂ ಮುಂಚೆ ರೈಸ್ ಮಾಡಿಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿಟ್ಕೊಂಡ್ಬಿಡೋಣ ಅಲ್ಲ, ರೈಸ್ಗೆ ಅಕ್ಕಿನ ನೆನೆಯೋದಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಅದು ನೆನೆಸ್ಕೊಂಡು ಮಾಡಿಕೊಂಡ್ರೆ ಆದಷ್ಟು ಅನ್ನ ಸಾಫ್ಟಾಗಿ ಬರುತ್ತೆ. ಸೊ ಹಾಗಾಗಿ ಈ ನೆಕ್ಸ್ಟಿಗೆ ಬನ್ನಿ ಆ ಗ್ರೇವಿ ಮಾಡೋದನ್ನು ಕೂಡ ನೋಡ್ಕೊಳ್ಳೋಣ. ಇವಾಗೇ ನೀನು ಒಂದು ಪಾತ್ರೆನ ಬಿಸಿ ಆಗೋದಕ್ಕಿಟ್ಟು ಅದಕ್ಕೆ 3ರಿಂದ 4 ಸ್ಪೂನಷ್ಟು ಎಣ್ಣೆ, ಇದಕ್ಕೆ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಬಿಸಿ ಆದಮೇಲೆ ಸಾಸಿವೆ ಹಾಗೆ ಕಡಲೆಬೇಳೆ ಹಾಕಿ ಅದು ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ನೆಕ್ಸ್ಟಿಗೆ ಕಟ್ ಮಾಡಿ ಇಟ್ಟಿರೋ ಅಂಥ ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಳ್ಳಿ. ಇದು ಈರುಳ್ಳಿ ದಪ್ಪ ಇತ್ತು, ಸ್ವಲ್ಪ ಜಾಸ್ತಿನೇ ಆಯಿತು ಅನಿಸ್ತು. ಅದನ್ನು ಮೀಡಿಯಮಾಗಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಆದಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ದಪ್ಪ ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ವಾಂಗಿಬಾತದ್ದು ತುಂಬ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ. ಇನ್ನು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಮೆಣಸಿನ್ಕಾಯಿ ಅದು ಫ್ರೈ ಆಗಿದೆ ಅನಿಸಿದ್ಮೇಲೆ ಅದಕ್ಕೆ ಉದ್ದದಕ್ಕೆ ಹೆಚ್ಚಿರುವಂಥ ಬಿಳಿ ಬದನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸಣ್ಣದಾಗಿ ಏನು ಹೆಚ್ಚೋದಕ್ಕೆ ಹೋಗಿಲ್ಲ, ಮೀಡಿಯಮಾಗಿ ಹೆಚ್ಕೊಂಡು ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ತುಂಬ ಜಾಸ್ತಿ ಫ್ರೈ ಆಗೋವರೆಗೂ ಏನು ಬಿಡೋದಿಲ್ಲ. ಅದೇ ಟೈಮ್ನಲ್ಲಿ ನಾನು ಟೊಮೆಟೊ ಹಣ್ಣು ಎಷ್ಟು ಗ್ರೇವಿ ಬೇಕಾಗುತ್ತೆ ಅದನ್ನು ನೋಡಿ ಬದನೆಕಾಯಿ ಮತ್ತು ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ಬೋದು. ಇನ್ನು ಟೊಮೆಟೊ ಹಣ್ಣು ಹಾಕಿದ ಜೊತೆಗೇ ಉಪ್ಪನ್ನು ಕೂಡ ಹಾಕ್ಕೊಳ್ತೀನಿ. ಆದಷ್ಟು ಬೇಗ ಸಾಫ್ಟ್ ಆಗುತ್ತೆ ಟೊಮೆಟೊ ಮತ್ತು ಬದನೆಕಾಯಿ ಎಲ್ಲ ಬೇಗ ಸಾಫ್ಟ್ ಆಗುತ್ತೆ. ಸೊ ಹಾಗಾಗಿ ಉಪ್ಪನ್ನು ಹಾಕಿ ಅದರಲ್ಲಿರೋ ನೀರು ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಟೊಮೆಟೊನು ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡಬೇಕು. ಇವಾಗ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈ ಟೈಮಲ್ಲಿ ಹುಣಸೆಹಣ್ಣು ರಸ ಹಾಕ್ತಾಯಿದ್ದೀನಿ. ಕೆಲವೊಬ್ಬರು ಹುಣಸೆಹಣ್ಣು ರಸ ಹಾಕಿದ್ರೆ ಟೊಮೆಟೊ ಯೂಸ್ ಮಾಡಲ್ಲ, ಟೊಮೆಟೊ ಯೂಸ್ ಮಾಡೋರು ಹುಣಸೆಹಣ್ಣು ರಸ ಯೂಸ್ ಮಾಡಲ್ಲ. ಬಟ್ ನನಗೆ ಎರಡನ್ನೂ ಯೂಸ್ ಮಾಡ್ತೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹುಣಸೆಹಣ್ಣು ರಸ ಹಾಕಿ
ಚೆನ್ನಾಗಿ ಫ್ರೈ ಮಾಡಬೇಕು. ಆ ಹುಣಸೆಹಣ್ಣು ರಸ ಏನು ಹಾಕಿದ್ದೀವಿ ಅದೆಲ್ಲ ಪೂರ್ತಿಯಾಗಿ ಹೋಗಿ ಎಣ್ಣೆ ತೇಲ್ ಬರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನೋಡಿ ಅಲ್ಲಿ ಹುಣಸೆಹಣ್ಣು ರಸ ಸ್ವಲ್ಪನೂ ಕಾಣಿಸ್ತಾ ಇಲ್ಲ, ಎಣ್ಣೆ ಎಲ್ಲ ಬಿಟ್ಟಿದೆ. ಇದು ಈ ಟೈಮ್ನಲ್ಲಿ ನಾನು ಇದಕ್ಕೆ 2 ಸ್ಪೂನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಆಪ್ಷನಲ್, ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು, ಇಲ್ಲ ಕಮ್ಮಿ ಬೇಕಿದ್ರೆ ಕಮ್ಮಿ ಹಾಕ್ಕೊಳ್ಬೋದು. ಇದು ಬೆಲ್ಲ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ 2 ಸ್ಪೂನ್ ಹಾಕಿದ್ದೀನಿ. ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮಾಡಿಟ್ಟಿರೋ ವಾಂಗಿಬಾತ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕನ್ಸಿಸ್ಟೆನ್ಸಿ ನೋಡಿ ಸ್ವಲ್ಪನೇ ಹಾಕ್ಕೊಳ್ಬೇಕು. ಒಂದೇ ಸಾರಿ ಹಾಕಿ ತುಂಬ ಗೊಜ್ಜು ಗಟ್ಟಿ ಆಗಿಬಿಟ್ರೆ ಇವಾಗಲೇ ಅದು ಬಿಸಿ ಕಮ್ಮಿ ಆದಮೇಲೆ ಇನ್ನೂ ಜಾಸ್ತಿ ಗಟ್ಟಿ ಆಗಿಬಿಡುತ್ತೆ. ಅದನ್ನು ಮಿಕ್ಸ್ ಮಾಡೋದಕ್ಕೆ ಅನ್ನಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾನು 4ರಿಂದ 5 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಅಕಸ್ಮಾತ್ ಏನಾದರೂ ಖಾರ ಕಮ್ಮಿ ಇದೆ ಅನಿಸಿದ್ರೆ ವಾಂಗಿಬಾತ್ ಗೊಜ್ಜಿನಲ್ಲಿ ನೀವು ಈ ಟೈಮ್ನಲ್ಲೇ ಚಿಲ್ಲಿ ಪೌಡರ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಕೂಡ ಬ್ಯಾಲೆನ್ಸ್ ಆಗುತ್ತೆ, ಖಾರನೂ ಕೂಡ. ಇನ್ನು ಇದಿಷ್ಟೇ ಸಿಂಪಲಾಗಿ ಗೊಜ್ಜು ಕೂಡ ರೆಡಿ ಆಗಿಬಿಡುತ್ತು. ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆ ಟೇಸ್ಟು ಕೂಡ ನೀವು ಹೊರಗಡೆಯಿಂದ ಮಾಡೋದಕ್ಕಿಂತ 100% ಹೇಳ್ತೀನಿ, 100 ಪಟ್ಟಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಟೈಮ್ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೀವು ಮಾಡಿದ್ಮೇಲೆ ನಿಜಕ್ಕೂ ಕೂಡ ಹೊರಗಡೆಯಿಂದ ಪೌಡರ್ ತರಬೇಕಾ ಅಂತ ನೀವೇ ಯೋಚನೆ ಮಾಡ್ತೀರಾ. ಅಷ್ಟು ಟೇಸ್ಟು ವಾಂಗಿಬಾತದು ಚೆನ್ನಾಗಿರುತ್ತೆ ಮನೆಯಲ್ಲಿ ಮಾಡಿದ ಪೌಡರಲ್ಲಿ. ಇನ್ನು ಆ ಗೊಜ್ಜು ಮಾಡಿದ ತಕ್ಷಣವೇ ಅನ್ನನ ಕಲಸೋದಕ್ಕೆ ಹೋಗ್ಬಾರ್ದು. ಅನ್ನನೂ ಕೂಡ ಸ್ವಲ್ಪ ಬಿಸಿ ಕಮ್ಮಿ ಆಗಿರಬೇಕು. ಹಾಗೆ ಗೊಜ್ಜು ಕೂಡ ಬಿಸಿ ಕಮ್ಮಿ ಆದಮೇಲೆ ಅನ್ನನ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಬೇಗನೆ ಅದನ್ನು ಮಾಡಿಟ್ಬಿಟ್ಟೆ. ಫಸ್ಟಿಗೆ ಮಾಡಿಟ್ಬಿಟ್ಟು ಅದನ್ನು ಆರೋದಕ್ಕೆ ಬಿಟ್ಟು ಮತ್ತು ಬಂದು ಸ್ವಲ್ಪ ಬಟ್ಟೆಗಳು ವಾಶ್ ಮಾಡಿದ್ದಿದ್ವು ಅದನ್ನೆಲ್ಲ ಒಣಗಕ್ಕೆ ಹಾಕಿ ಮತ್ತೆ ನಾನು ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಮನೆ ಎಲ್ಲದನ್ನು ಕ್ಲೀನ್ ಮಾಡ್ಕೊತಾ ಇದ್ದೆ. ಹಿಂದಿನ ದಿನ ಹೇಳ್ದಾಗೆ ಬರೀ ತುಳಸಿ ಮಾತ್ರನೇ ಇಟ್ಟು ಪೂಜೆ ಮಾಡಿರ್ತೀನಿ. ಇನ್ನು ಇವತ್ತು ಎಲ್ಲದನ್ನು ತೆಗೆದು, ಅಂದರೆ ಏನು ಹಿಂದಿನ ದಿನ ಇಟ್ಟಿದ್ದೆ ಅದನ್ನೆಲ್ಲ ತೆಗೆದು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ತೆಗಿತಾ ಇದ್ದೆ. ಇನ್ನು ತೆಗೆದು ಎಲ್ಲದನ್ನು ಫಸ್ಟಿಗೆ ದೇವ್ರ ಮನೆ ಅಲಂಕಾರ ಮಾಡಿ ಅದಾದಮೇಲೆ ರಾಯರು ಅಲಂಕಾರನೂ ಕೂಡ ಮಾಡಿ ಇವತ್ತು ನೈವೇದ್ಯಕ್ಕೆ ಏನಾದರೂ ಸ್ವಲ್ಪ ಇಟ್ಟು ಪೂಜೆನ ಮಾಡೋ ಅಂಥದ್ದು. ಇನ್ನು ಕೆಲವೊಬ್ಬರು ಏಕಾದಶಿ ಪೂಜೆ ಅಂದರೆ ಸಂಕಲ್ಪನ ಮಾಡ್ಕೊತಾರೆ. ಅಂದರೆ ನಮ್ಗೆ ಈ ಥರದ್ದು ಏನಾದರೂ ಆಗಬೇಕು, ಈ ಥರದ್ದು ಏನೋ ಮನಸ್ಸಲ್ಲಿ ಇದೆ ಅಂತ ಕೋರಿಕೆನ ಇಟ್ಕೊಂಡು ಮಾಡ್ತಾರೆ. ಬಟ್ ನಾನು ಆ ರೀತಿ ಯಾವುದೇ ಪೂಜೆನೂ ಮಾಡೋದಿಲ್ಲ. ಇನ್ನು ಈ ರೀತಿ ರಾಯರ ಫೋಟೋಗೆ ಅಲಂಕಾರ ಮಾಡಿ ತುಳಸಿ ಇಡ್ತೀನಿ, ಜಾಸ್ತಿನೇ ತುಳಸಿ ಇಡ್ತೀನಿ. ಬಟ್ ಆದರೆ ಅದರ ಜೊತೆ ಬೇರೆ ಹೂವುಗಳನ್ನೂ ಕೂಡ ಇಡ್ತೀನಿ. ಇನ್ನು ರಾಯರು ವಿಗ್ರಹಕ್ಕೆ ಮಲ್ಲಿಗೆ ಹೂವು ಇಲ್ಲ ಯಾವ ಹೂವು ಇರುತ್ತೆ ಆ ಹೂವನ್ನ ಇಟ್ಟು ಪೂಜೆ ಮಾಡ್ತೀನಿ. ಇನ್ನು ಮುಗಿಸಿದ್ದಾಯಿತು. ಇನ್ನು ಇಲ್ಲಿ ರೀತಿ ಪೂಜೆ ಮಾಡಿದ್ದೀನಿ. ನೈವೇದ್ಯಕ್ಕೆ ಇಲ್ಲಿ ಬಾಳೆಹಣ್ಣು ಮತ್ತು ಅವಲಕ್ಕಿ ಹಾಕಿ ಮಾಡ್ತೀವಲ್ಲ ಅದನ್ನು ಮಾಡಿದ್ದೀನಿ. ಹಾಗೆ ಒಂದು ಮಾವಿನ ಹಣ್ಣನ್ನು ಇಟ್ಟು ಇಲ್ಲಿ ಈ ರೀತಿ ಪೂಜೆ ಮಾಡಿ ಇಲ್ಲಿ ರಾಯರ ಹತ್ರ ಈ ರೀತಿಯಾಗಿ ಮಾಡಿರೋದು. ಇಲ್ಲೂ ಕೂಡ ಹಾಲು, ನೀರು ಮತ್ತು ಅದೇ ಬಾಳೆಹಣ್ಣಿಂದು ಅವಲಕ್ಕಿದು ಪ್ರಸಾದ, ಹಾಗೆ ಒಂದು ಮಾವಿನ ಹಣ್ಣು ಇದಿಷ್ಟು ಇಟ್ಟು ಪೂಜೆ ಮಾಡಿದ್ದಾಯಿತು. ರಾಯರ ಫೋಟೋಗೆ ಈ ರೀತಿ ತುಳಸಿ ಹಾರನ ಹಾಕಿ ಇದನ್ನು ಹಾಕಿದ್ದೀನಿ. ಅಂದರೆ ಹೂವನ್ನ ಜೋಡಿಸಿದ್ದೀನಿ ಅಷ್ಟೇ, ಏನು ಮುಡಿಸಿಲ್ಲ. ಹೂವನ್ನ ಮುಡಿಸಿಲ್ಲ ಅಂದರೆ ಕಟ್ಬಿಟ್ಟು ಮುಡಿಸಿಲ್ಲ, ಒಂದೊಂದನ್ನ ಇಟ್ಟಿದ್ದೀನಿ ಹಾಗೆ ಅಂತ ಹೇಳಿದೆ ಅಷ್ಟೇ. ಇನ್ನು ಈ ರೀತಿ ಅಂದರೆ ಮುಂಚೆ ಕಟ್ಬಿಟ್ಟೆ ಮುಡಿಸ್ತಾ ಇದ್ದೆ. ಮುಂಚೆ ಎಲ್ಲ ಪೂಜೆ ಮಾಡಬೇಕು ಅಂದರೆ ಹೂವನ್ನ ಕಟ್ಟಿ ತುಳಸಿ ಹೂವು ಎರಡೂ ಸೇರಿಸ್ಬಿಟ್ಟು ಕಟ್ಬಿಟ್ಟು ಹಾಕ್ತಿದ್ದೆ. ಬಟ್ ಆದರೆ ಈ ಚಿಕ್ಕ ಫೋಟೋ ತಂದಮೇಲೆ ಅದಕ್ಕೇ ಹಾಕಿರ್ತೀನಲ್ವ, ಇಲ್ಲೇ ಹೂವು ಅದಕ್ಕೆ ರಾಯರಿಗೆ ಟಚ್ ಆಗೋ ಥರ ಇರುತ್ತೆ ಸಾಕು ಅಂತ ಹೇಳಿಬಿಟ್ಟು ಕಟ್ಟೋದು ಬಿಟ್ಬಿಟ್ಟಿದ್ದೀನಿ. ಹಾಗೆಯೇ ಪೂಜೆ ಮಾಡ್ತೀನಿ. ಯೂಶ್ವಲಿ ಗುರುವಾರ ಕಟ್ ಮುಡಿಸ್ತಾ ಇದ್ದು, ಬಟ್ ಏಕಾದಶಿ ಇದರಿಂದ ನೆನೆ ಹೂವು ಇಲ್ಲ, ಇವತ್ತು ಹೂವು ಮಲ್ಲಿಗೆ ಹೂವು ಎಲ್ಲದನ್ನು ಇಟ್ಟು ಪೂಜೆ ಮಾಡಿದ್ದೀನಿ. ಇದು ನಿನ್ನೆಯಿಂದ ಏನೂ ತಿಂದಿಲ್ಲ. ಸೊ ಇವಾಗ ಊಟ ಮಾಡಬೇಕು. ಊಟಕ್ಕೆ ಅಂದರೆ ಅದೇ ಮಾಡಿರೋದು ವಾಂಗಿಬಾತ್ ಏನಿದೆ ಅದು, ಅದ್ರ ಜೊತೆಗೆ ಬಾಳೆಹಣ್ಣಿಂದು ಸ್ವೀಟ್ ಏನು ಮಾಡಿದ್ದೀನಿ. ಅಂದರೆ ಒಪ್ಪತ್ತನ್ನ ಬಿಡ್ಬೇಕಾದ್ರೆ ಯಾವಾಗಲೂ ಒಂದು ಸ್ವೀಟ್ನ ಮಾಡ್ಕೊಳ್ಬೇಕು. ಹಾಗಾಗಿ ಅದನ್ನೇ ಇಟ್ಕೊತೀನಿ, ಇನ್ನೇನು ಮಾಡೋದಕ್ಕಾಗಿಲ್ಲ. ಸೊ ಅದನ್ನೇ ಇಟ್ಕೊಂಡು ಇವಾಗ ಒಪ್ಪತ್ತು ಬಿಡ್ತೀನಿ. ಕೆಲವೊಬ್ಬರು ಸಂಕಲ್ಪ ಅಂತ ಏನಾದರೂ ಕೇಳಿಕೊಂಡು ಮಾಡ್ತಾರೆ ಇದನ್ನು, ಅಂದರೆ ವ್ರತ ಮಾಡೋ ಥರ. ಬಟ್ ಆದರೆ ನಾನು ಏನೂ ಈ ರೀತಿ ಸಂಕಲ್ಪ ಇದೇ ಆಗಬೇಕು ಅಂತ ಕೇಳ್ಕೊಂಡು ಯಾವತ್ತೂ ಮಾಡಲ್ಲ. ಆ ರಾಯರು ಕೈ ಹಿಡಿದು ಏನು ನಡೆಸ್ಬೇಕು ಅಂತ ನಮಗೆ ಅವ್ರಿಗೆ ಗೊತ್ತಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ನೀವು ಇದನ್ನು ಕೊಡಿ ಇದನ್ನು ಮಾಡಿ ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡಿಲ್ಲ. ಅವ್ರು ನಮ್ಮ ಜೊತೆ ನಿಂತು ಅವ್ರು ನಮ್ಮನ್ನ ನಡೆಸಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಅದಷ್ಟೇ ನಾನು ರಾಯರ ಹತ್ರ ಕೇಳ್ಕೊಳ್ಳೋದು. ಅವರು ನಮ್ಮ ಜೊತೆಯಾಗಿರಲಿ, ನಮ್ಮ ಜೊತೆ ಇದ್ದರೆ ಅವರು ಈ ಸರಿ ತಪ್ಪುಗಳು ನಮ್ಗೆ ಏನಿದೆ ಅವರೇ ಮಾರ್ಗ ತೋರಿಸ್ತಾರೆ ಅಷ್ಟೇ ನಾನು ಅಂದ್ಕೊಂಡು ನಾನು ಪೂಜೆ ಮಾಡೋದು. ನನಗಿದೇ ಆಗಬೇಕು, ಇದನ್ನೇ ಮಾಡಿರಾಯ್ರೆ, ಇದು ನನಗೆ ಬೇಕೇ ಬೇಕು ಅಂತ ನಾನು ಯಾವತ್ತೂ ಕ್ಷಣ ಮಾಡಿಲ್ಲ. ಅವ್ರನ್ನ ಕೇಳೋದಿಲ್ಲ. ನನ್ನ ಜೊತೆಗಿದ್ದೀರಾ, ನನ್ನ ಜೊತೆಗೆ ಇರ್ತೀರಾ, ಇಷ್ಟೇ ನಾನು ಕೇಳ್ಕೊಳ್ಳೋದು. ಅದಷ್ಟೇ ನಂಬಿ ನಾನು ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ಖುಷಿಯಿಂದ ಆಯಿತು, ಒಂಥರ ಸಮಾಧಾನವಾಗಿದೆ. ಇವಾಗ ನಾನು ಹಾಕೊಂಡು ಊಟ ಮಾಡ್ತೀನಿ. ಸಂತೋಷ ಸ್ನಾನಕ್ಕೆ ಹೋಗಿದ್ದಾರೆ, ಅವ್ರು ಸ್ನಾನ ಮುಗಿಸ್ಕೊಂಡು ಬರಲಿ. ನಾನು ಇವಾಗ ನೆಲದೊಪ್ಪತ್ತು ಬಿಟ್ಬಿಡ್ತೀನಿ. ಅದಾದಮೇಲೆ ಅವ್ರಿಗೆ ತಿಂಡಿ ಹಾಕ್ಕೊಡ್ತೀನಿ.
ಇನ್ನು ಇವಾಗ ಗೊಜ್ಜು ಕೂಡ ಬಿಸಿ ಕಮ್ಮಿಯಾಗಿದೆ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ. ಮಾಡಬೇಕಾದ್ರೆ ಅಷ್ಟು ಮೆತ್ತೆ ಇದ್ದಿದ್ದು ಗೊಜ್ಜು ಆರಿದ್ಮೇಲೆ ಬಿಸಿ ಕಮ್ಮಿ ಆದಮೇಲೆ ಗಟ್ಟಿಯಾಗಿಬಿಟ್ಟಿರುತ್ತೆ. ಹಾಗಾಗಿ ಪೌಡರ್ನ ನೋಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಈ ಗೊಜ್ಜು ಇಷ್ಟೊಂದು ಬೇಕಾಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಎತ್ತಿಟ್ಬಿಟ್ಟು ರೈಸ್ನ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಅನ್ನ ತುಂಬ ಏನು ತಣ್ಣಗಾಗಿರಲಿಲ್ಲ, ಆದಷ್ಟು ಬಿಸಿಯಾಗೇ ಇತ್ತು. ಸ್ವಲ್ಪ ಲೇಟಾಗೇ ಅದನ್ನು ಕೂಗೋದಕ್ಕೆ ಇಟ್ಟಿದ್ದೆ, ಹಾಗಾಗಿ ಅನ್ನ ಬಿಸಿಯಾಗಿದೆ. ಇನ್ನು ತುಂಬ ಹೊತ್ತು ನೆನೆಸಿದ್ರೆ ಮೆತ್ತೆ ಆಗಿಬಿಡುತ್ತೆ ಅನ್ನ ಅಂತ ಹೇಳ್ತಾರಲ್ವ. ಇಲ್ಲ, ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ಬರುತ್ತೆ ಅಕ್ಕಿನ ನೆನೆಸಿ ಅನ್ನನ ಮಾಡೋದ್ರಿಂದ. ಹಾಗೆಯೇ ಈ ಕುಕ್ಕರ್ನಲ್ಲಿ ಅನ್ನ ಮಾಡಬೇಕಾದ್ರೆ ಈ ಗಂಜಿ ಸುರಿಯೋ ಪ್ರಾಬ್ಲಮ್ ಇರುತ್ತಲ್ವ, ಕುಕ್ಕರಿಂದ ಆಚೆ ಎಲ್ಲ ಬಂದು ಸುತ್ತ ಸುರಿಯೋದು, ಅದು ಕೂಡ ಸ್ಟಾಪ್ ಆಗುತ್ತೆ. ಆದಷ್ಟು ನೆನೆಸ್ಬಿಟ್ಟು ಅಕ್ಕಿನ ವಿಷಲ್ ಹಾಕ್ಸೋದ್ರಿಂದ. ಇನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿದ್ದಾಯಿತು. ಇವಾಗ ಇಲ್ಲಿ ಊಟ ಹಾಕ್ಕೊಂಡು ಬಂದು ಕೂತಿದ್ದೀನಿ. ಬಟ್ ನೆಲದಲ್ಲಿ ಹಾಕ್ಕೊಂಡು ತಿಂತೀನಿ. ಬಟ್ಟೆನಲ್ಲಿ ಒಂದ್ಸರಿ ಒರೆಸ್ಬಿಟ್ಟು ನೆಲದಲ್ಲಿ ಹಾಕ್ಕೊಂಡು ತಿನ್ನೋದು. ಅಂದರೆ ಕೆಲವೊಬ್ಬರು ಬಾಳೆ ಎಲೆಯಲ್ಲಿ ಊಟ ಮಾಡ್ತಾರೆ, ಆಗದೇ ಇದ್ದರೆ ತಟ್ಟೆನಲ್ಲಿ ಊಟ ಮಾಡ್ಬೋದು, ಅದರಲ್ಲಿ ಏನಿಲ್ಲ. ಬಟ್ ಅವರವ್ರ ಅನುಕೂಲಕ್ಕೆ ಹೇಗಾಗುತ್ತೆ ಹಾಗೆ ಊಟ ಮಾಡ್ಬೋದು. ಇದನ್ನೆಲ್ಲ ತೋರಿಸ್ಬೇಕಾ ಅನ್ಕೋಬೇಡಿ, ಆದರೆ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗಲಿ ಅಂತ ಹೇಳಿ ತೋರಿಸ್ತಾ ಇರೋದು ಅಷ್ಟೇ. ಸ್ವಲ್ಪ ಸಿಹಿನೂ ತೆಗೆದು ಇಟ್ಟು ಹಾಂ, ನಾನು ಊಟ ಈಗ ಮಾಡ್ತಾಯಿದ್ದೀನಿ ನಾನು ಆಲ್ರೆಡಿ. ಹಾಂ, ಹಾಂ, ನೆನ್ನೆಯಿಂದ ಊಟ ತಿಂದಿಲ್ಲ. ನಿಮಗೆ ಏನಾದರೂ ಅನಿಸ್ತೈತಾ ನೋಡಿ, ಮಾಡ್ತೀನಿ ರೀ. ನನ್ನ ಒಪ್ಪತ್ತು ಬಿಟ್ಬಿಟ್ಟು ಫಸ್ಟು ಸ್ವೀಟ್ ತಿನ್ನೋದು. ತುಂಬ ಜನ ಉಪವಾಸ ಮಾಡೋರು ಒಂದು ಲೋಟ ನೀರನ್ನು ಕುಡಿದೇನೆ ಉಪವಾಸ ಮಾಡ್ತಾರೆ, ಇಲ್ಲ ಏನನ್ನೂ ತಿಂದೇನೆ ಉಪವಾಸ ಮಾಡ್ತಾರೆ. ನಾನು ಒಂದು ಹಣ್ಣು ಯಾವುದಾದ್ರೂ ತಿಂತೀನಿ, ಇಲ್ಲ ಅದೇ ಸೌತೆಕಾಯಿ ತಿಂತೀನಿ. ಅಂದರೆ ಆ ರೀತಿಯೂ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳೋದಿಲ್ಲ, ಮಾಡ್ತೀನಿ ನಾನು ಅವತ್ತಿನ ದಿನಕ್ಕೆ. ಇನ್ನು ಒಂದೆರಡು ದಿನ ಆದಮೇಲೆ ನಾನು ಹುಷಾರು ತಪ್ಪಿಬಿಡ್ತೀನಿ. ಅದಾದಮೇಲೆ ಹುಷಾರು ತಪ್ಪಿದಾಗ ಹೇಗಾಗುತ್ತೆ ಅಂದರೆ, ಉಪವಾಸ ಮಾಡಿದ್ದೆ ಅದಕ್ಕೆ ಹೀಗಾಯಿತು, ಉಪವಾಸ ಮಾಡಿದ್ರಿಂದ ಹೀಗಾಯಿತು ಅಂತ ದೇವ್ರ ಮೇಲೆ ದೂರ ಹಾಕೋದಕ್ಕಿಂತ ನಮ್ಮ ದೇಹದಲ್ಲಿ ಏನು ಶಕ್ತಿ ಕೊಟ್ಟಿದ್ದಾರೆ ಆ ದೇವರು ಅಂತ ನಮಗೆ ತಿಳುವಳಿಕೆ ಇರುತ್ತಲ್ವ. ಬೇಡ, ಅದನ್ನು ನಾವು ಮಾಡಿರೋದನ್ನು ಏನೋ ಒಂದು ಹೇಳ್ತಾರೆ ಪೂಜೆ ಮಾಡೋರಿಗೆ, ದೇವರಿಗೆ ಅಸ್ಸುಸ್ ಅಂತ ಹೇಳಿ ದೀಪ ಹಚ್ಚಿದ್ರೆ ಅದು ಸಲ್ಲದಿಲ್ವಂತೆ. ನಮ್ಮ ಶಕ್ತಿ ಏನಿರುತ್ತೆ ಅದೇ ಥರ ನಾವು ಪೂಜೆ ಮಾಡಬೇಕಂತೆ. ಹಾಗಾಗಿ ನಾನು ಈ ರೀತಿ ಏನಾದರೂ ಸಣ್ಣ ಪುಟ್ಟದ್ದು ಒಂದು ಹಣ್ಣನ್ನು ತಿಂತೀನಿ. ತುಂಬ ಹೊಟ್ಟೆ ತುಂಬೋದು ಅಂಥದ್ದಲ್ಲ, ಆರೋಗ್ಯ ನಾನು ಕಾಪಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ತಿಂದ್ಬಿಟ್ಟು ಹಿಂದಿನ ದಿನ ಈ ರೀತಿ ಬೆಳಗ್ಗೆ ಹೊತ್ತಿಗೆ ಅಡುಗೆನ ಮಾಡಿಕೊಂಡು ಊಟ ಮಾಡಿ ಈ ರೀತಿ ಏಕಾದಶಿ ವ್ರತದ್ದು ಉಪವಾಸನ ನಾನು ಬಿಡೋ ಅಂಥದ್ದು. ಇಲ್ಲಿ ಈರುಳ್ಳಿ ಬಜ್ಜಿ ಕೇಳಿದ್ರು, ಆದರೆ ಪಕೋಡ ಜೊತೆಗೆ ಮಾವಿನ ಹಣ್ಣು. ಲೊಲ್ಲೊಲ್ಲೊಲ್ಲು ಹೆಂಗೈತ್ರಿ? ಆಯಿತು. ವಾಂಗಿಬಾತ್ ಹೆಂಗಿತ್ತೆ ಸನ? ಚೆನ್ನಾಗಿತ್ತು ಸಂತು? ಹಾಂ, ಚೆನ್ನಾಗಿತ್ತಾ? ಇನ್ನು ನಮ್ಮ ಮೇಡಮ್ ಅವ್ರು ಮಾತ್ರ ಕಣ್ಣು ಬಿಡೋಕ್ಕೆ ರೆಡಿ ಇಲ್ಲ. ಇಲ್ಲಿ ಈ ರೇಂಜಿಗೆ ಕನು ಬೇಬಿ ಆಡೋಕ್ಕೆ ನಿನ್ನ ಫ್ರೆಂಡ್ಸು ಮೆಸೇಜ್ ಮಾಡ್ತಾವ್ರೆ, ಕೇಳ್ತಾವ್ರೆ ಕನುಷಿ ಎಷ್ಟೊತ್ತಿಗೆ ಬತ್ತೀಯ ಆಟ ಆಡೋಕ್ಕೆ ಅಂತ. ತಲೆ ಯಾಕೆ ಹಂಗೆ ಕೆರಿತಾ ಇದೆಯೋ? ಹುಳ ಓಡಾಡ್ತಿದ್ದಾವ ನಿನ್ನ ತಲೆ ಒಳಗೆ? ಮತ್ತೆ ಯಾಕೆ ಹಂಗೆ? ಯಾರೋ ಮೆಸೇಜ್ ಮಾಡಿದ್ರು ಕಣಮ್ಮ, ನಂಗೆ ಗೊತ್ತಿಲ್ಲ. ಇದಕ್ಕಾದ್ರೆ ಕಂಡುಬಿಡ್ತಾಳೆ ಆಡೋದು ಅಂದರೆ. ಆಯ್ತು ನೋಡ್ತಾ ಅಬ್ಬಾ ಎದು ಬಂದ್ಲು ಗುರು ಈ ರೇಂಜ್ಗೆ. ಮಾರಮ್ಮ ಆದಾಗ ಗದಂಗಾಗಿದೆಯಲ್ಲೇ, ಕೂದಲೆಲ್ಲ ಗೋಜಾಗಿ ಕೂತೈತೆ. ಇನ್ನು ತಿಂಡಿ ಆಯಿತು, ಚೆನ್ನಾಗಿತ್ತು. ವಾಂಗಿಬಾತು ಟ್ರೈ ಮಾಡಿ ಕೇಳಿದವರು ಪೌಡ್ರು ಮಾತ್ರ ತೋರಿಸಿದ್ದೀರಲ್ಲ, ಅದು ತೋರಿಸಿಲ್ಲ ಅಂತ ಅಂತಿದ್ರಿ. ಬಟ್ ಇವತ್ತು ಅದು ಆ ರೆಸಿಪಿನೂ ಶೇರ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ, ಟ್ರೈ ಮಾಡಿ. ಇನ್ನು ಬಜ್ಜಿಗೆ ಎಣ್ಣೆನೂ ಇರಲಿಲ್ಲ, ಬರೋ ಎಣ್ಣೆ ಎಲ್ಲ ಹೆಂಗೆ ಹಾಕಿದ್ದೀನಿ ಅಂದರೆ ಯಾವ್ಯಾವ ಬಾಟ್ಲಲ್ಲಿ ಐತೆ ಅದೆಲ್ಲದನ್ನು ಈ ಬಟ್ಟೆ ಹಿಡ್ದಂಗೆ ಇಂಟ್ಕೊಂಡಂಗೆ ಹಾಕೊಂಡಿದ್ದೀನಿ ಎಲ್ಲದನ್ನು. ಇನ್ನೆಲ್ರದ್ದು ಊಟ ಆಯ್ತು, ತಿಂಡಿ ಆಯಿತು. ಮಧ್ಯಾಹ್ನದ ಊಟದ್ದು ಆಮೇಲೆ ನೋಡ್ಕೊಳ್ಳೋದಾದ್ರೂ ಚಿಂತೆ ಇಲ್ಲ. ಇದೇ ಇನ್ನೂ ವಾಂಗಿಬಾತು ಇದೆ. ಸಂತ ಮಧ್ಯಾಹ್ನ ಬರೋ ಡೌಟು, ಸ್ಟೇಷನಲ್ಲಿ ಊಟ ಇದೆ ಅವ್ರಿಗೆ. ಸೊ ಹಾಗಾಗಿ ಅವರು ಬರೋ ಡೌಟು. ನಮ್ಗೆ ಆದರೆ ಮಾಡ್ಕೊಳ್ಳೋದು, ಇಲ್ಲಾಂದರೆ ಇರೋದನ್ನೇ ವಾಂಗಿಬಾತನ್ನೇ ತಿನ್ಕೊಳ್ಳೋದು. ಏನವ ಹುಳಿಯ ಒಂದೊಂದು ಹುಳಿ ಐತೆ. ಸ್ಮೆಲ್ ಮಾತ್ರ ಗಮ್ಮಂತಾವೆ ಎಲ್ಲ ಮಾವಿನ ಹಣ್ಣು. ಈ ಸರಿ ತಂದಿದ್ದು ಎಲ್ಲ ಮಾವಿನ ಹಣ್ಣುಗಳದ್ದು ಸ್ಮೆಲ್ ಮಾತ್ರ ಸಾಕಾಗಿದೆ. ಅಲ್ಲಿ ಮತ್ತೆ ತಿನ್ನಕ್ಕೆ ಹೋಗಿದ್ದೀರೇನ್ರಿ? ಹಾ ಕನುಷಿನ ಒಂದು ಪಾರ್ಟಲ್ಲಿ ಸಂತೋನ ಸೈಡ್ಗೆ ಹಾಕೋಬೋದು. ಕನುಷಿ ಜೊತೆಗೆ ಸಾಲ್ಟ್ ಹಾಕೊಂತೀನಿ. ಅವಳು ಹುಳಿ ಅಂತ ಹೇಳಿದ್ರೆ ನನಗೆ ಮೈಜು ಅನಿಸ್ತಾ ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು ಒಂದು ಶಾರ್ಟ್ ವ್ಲಾಗ್ ಆಗಿತ್ತು ಅಂತ ಅನ್ಕೊತೀನಿ. ಎಷ್ಟು ನಿಮಿಷದ ವ್ಲಾಗ್ ಆಗುತ್ತೆ ಗೊತ್ತಿಲ್ಲ, ಬಟ್ ನಾನು ಅಂದ್ಕೊಂಡಿರೋ ಶಾರ್ಟ್ ವ್ಲಾಗ್ ಅಂತ. ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಬರೀಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.